ದೂರುದಾರರಿಗೆ ಇದ್ದಂಥ ಅನುಮಾನ ಏನಿತ್ತು ಅಂತಂದರೆ ಕ್ಲೀನ್ ಚೀಟ್ ಸಿಕ್ಬಿಡುತ್ತೆ ನೋಡ್ತಾ ಇರಿ, ಹಾಗಾಗಿ ಇದನ್ನು CBI ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ರು. ಅವ್ರಿಗಿದ್ದಂಥ ಅನುಮಾನ ಏನಿತ್ತು ಅದು ನಿಜ ಆಗ್ತಾ ಇದೆ. ಬಟ್ ಯಾಕೆ ಲೋಕಾಯುಕ್ತ ಈಗ ತನಿಖೆಯಲ್ಲಿ ಬರ್ತಾ ಇರುವಂಥದ್ದೇನು? CMಗೆ ಕ್ಲೀನ್ ಚೀಟನ್ನು ಯಾಕೆ ಕೊಡ್ತಾ ಇದ್ದಾರೆ? ಪಬ್ಲಿಕ್ ಟಿವಿ ನಿರಂತರವಾಗಿ ಮೂಡಾ ಪ್ರಕರಣದಲ್ಲೂ ಕೂಡ ಸುದ್ದಿಯನ್ನು ಮೊಟ್ಟ ಮೊದಲನೇದಾಗಿ ಬಿತ್ತರಿಸಿದ್ದೇ ಪಬ್ಲಿಕ್ ಟಿವಿ. ತದನಂತರವೂ ಕೂಡ ಸಿದ್ದರಾಮಯ್ಯನವರು ರಿಲೀಫ್ ಸಿಗುತ್ತೆ ವಿಚಾರದಲ್ಲಿ ಅಂತ ಸುದ್ದಿಯನ್ನು ಮೊಟ್ಟ ಮೊದಲನೇದಾಗಿ ಬಿತ್ತರಿಸಿದ್ದು ಕೂಡ ನಿಮ್ಮ ಪಬ್ಲಿಕ್ ಟಿವಿನೇ. CM ಮತ್ತು ಕುಟುಂಬಕ್ಕೆ ಈಗ ಕ್ಲೀನ್ ಚೀಟನ್ನು ಲೋಕಾಯುಕ್ತರು ನೀಡಿದ್ದಾರೆ. ನಾಳೆ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ವರದಿಯನ್ನು ಕೂಡ ಕೊಡ್ತಾರೆ. ಕ್ಲೀನ್ ಚೀಟ್ ಬಗ್ಗೆ ಮೊದಲೇ ಸುಳಿವನ್ನ ಕೊಟ್ಟಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಇದು ಪಬ್ಲಿಕ್ ಟಿವಿಯ ಬ್ರೇಕ್ ಮಾಡಿದಂತ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಮೂಡಾ ಕೇಸ್ನಲ್ಲಿ ಕ್ವಿಕ್ ಅಂಡ್ ಫಾಸ್ಟ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ ಸತತವಾಗಿ. CM ಮತ್ತು ಕುಟುಂಬಕ್ಕೆ ಕ್ಲೀನ್ ಚೀಟ್, ನಾಳೆ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ವರದಿ ಹೋಗುತ್ತೆ. ವರದಿಯಲ್ಲಿರುವಂಥ ಅಂಶಗಳು ಬಹಳ ಪ್ರಶ್ನೆಗಳನ್ನು ಉಂಟು ಆಗುತ್ತೆ. ಯಾಕೆ ಅಂತಂದರೆ ದೂರುದಾರರು ತಾವೇ ಕೊಟ್ಟಂಥ ಸಾಕ್ಷಿಗಳ ವಿಚಾರದಲ್ಲಿ ಅದೇ ಸಾಕ್ಷಿಗಳಲ್ಲ ಅನ್ನುವಂಥ ರೀತಿಯಲ್ಲಿ ಬಂದಿದ್ದಕ್ಕೇ ಹಲವು ಪ್ರಶ್ನೆಗಳು, ಹಲವು ಅನುಮಾನಗಳಿಗೆ ದೂರುದಾರಿಗೆ ಬಂದು ತಲುಪಿದೆ. ಈಗ ಅವರು ಇನ್ನೊಂದು ರೀತಿಯಾದಂಥ ಹೆಜ್ಜೆ ನೀಡಕ್ಕೆ ಮುಂದಾಗಿದ್ದಾರೆ. ಬಟ್ ಸದ್ಯಕ್ಕಂತೂ ಈಸ್ ವೆರಿ ಹ್ಯಾಪಿ. ಯಾರು? ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇದೆ. ಯಾಕೆ ಸಿಗಬಾರ್ದು? ಅವ್ರ ಮೇಲಿದ್ದಂಥ 40 ವರ್ಷದಲ್ಲಿದ್ದಂಥ ಕಳಂಕ ಇದು ಒಂದೇ ಕಾಣಿಸ್ಕೊಳ್ತಾ ಇದ್ದಿದ್ದು. ಇದರಲ್ಲೂ ಕೂಡ ನಮಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೆಂಗಪ್ಪ ಅನ್ನುವಂಥ ಆತಂಕ ಇತ್ತು ಅವರಿಗೆ. ಕೊನೆ ಗಳಿಗೆಯಲ್ಲಿ ಕಪ್ಪು ಚುಕ್ಕೆ ಹತ್ಕೊಂಡು ರಾಜಕೀಯದಿಂದ ನಾನು ಹೋಗಬೇಕಾಗತ್ತಲ್ಲ ಅಂತ ಹೇಳಿ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಈಗ ಕ್ಲೀನ್ ಚೀಟನ್ನು ನೀಡಿಬಿಟ್ಟಿದ್ದಾರೆ. ಅಂದರೆ ಯಾವುದೇ ರೀತಿಯಲ್ಲಿ ಇವರ ಪಾತ್ರ ಇದರಲ್ಲಿ ಇಲ್ಲ ಅಂತ ಹೇಳಿ. ಕೇವಲ ಸಿದ್ದರಾಮಯ್ಯನವರಷ್ಟೇ ಅಲ್ಲ, CM ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಅವರ ಪತ್ನಿ ಮತ್ತು ಭಾಮೈದ. ಇವರು ಯಾರದ್ದೂ ಕೂಡ ಇದರಲ್ಲಿ ಪಾತ್ರ ಇಲ್ಲ. ಜೊತೆಗೆ ಜಮೀನನ್ನು ಮಾರಾಟ ಮಾಡಿದವ್ರದ್ದು ಕೂಡ ಪಾತ್ರ ಇಲ್ಲ. ಬಹಳ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಇರುವಂಥದ್ದು ಮೂಡಾ ಆಯುಕ್ತರು ಮತ್ತು ಅಧಿಕಾರಿಗಳದ್ದು ಅಂತ ಹೇಳಿ ಮುಂದೆ ಡೀಟೇಲ್ ಆಗಿ ಹೇಳ್ತೀವಿ ಅದ್ರ ಬಗ್ಗೆ. CM ಕುಟುಂಬಸ್ಥರ ಅಕ್ರಮಕ್ಕೆ ಸಾಕ್ಷಿನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ದೂರುದಾರ ಹೇಳ್ತಾರೆ, ಕಣ್ಮುಂದೆ ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಸಾಕ್ಷಿಗಳಿಲ್ಲ ಅಂತ ಹೇಳ್ತಿದ್ರಲ್ಲ, ನೀವು ಎಷ್ಟರ ಮಟ್ಟಿಗೆ ಅವರನ್ನು ಓಲೈಸಬೇಕು ಅಂತ ಇದ್ದೀರಾ? ಎಷ್ಟರ ಮಟ್ಟಿಗೆ ನೀವು CM ಅವ್ರ ಕೃಪಾಕಟಾಕ್ಷಕ್ಕೋಸ್ಕರ ಕೆಲಸ ಮಾಡ್ತೀರಾ ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಾರೆ. CM ಕುಟುಂಬಸ್ಥರ ಅಕ್ರಮಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಅವರ ಪಾತ್ರ ಇದರಲ್ಲಿ ಏನೇನು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಯಾವುದೂ ಕೂಡ ಪ್ರಭಾವವನ್ನು ಇರೋದ್ರಲ್ಲಿ ಬೀರಿಲ್ಲ. ಕರೆ ಮಾಡೋದಾಗಿರ್ಬೋದು, ಪತ್ರವನ್ನು ಬರೆಯೋದಾಗಿರ್ಬೋದು, ಇದು ಯಾವುದೂ ಕೂಡ ಅವರು ಮಾಡಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿಯೇ ಇದನ್ನು ಪಡ್ಕೊಂಡಿದ್ದಾರೆ. ಭೂಮಾಲೀಕ ದೇವರಾಜುಗೆ ಬಿಗ್ ರಿಲೀಫ್ ಈಗ. ಕಾರಣ ಇಲ್ಲಿ ಬಂದಂಥ ಆರೋಪ ಮೊದಲನೇದಾಗಿ ಏನಿತ್ತು ಅಂತಂದರೆ, ಮೂಡಾ ಅವರು ಲೇಔಟನ್ನು ಮಾಡಿದ ನಂತರ ಆ ಲೇಔಟಲ್ಲಿದ್ದಂಥ ಜಾಗವನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಗೆ ನಮೂದಿಸಿದ್ರು ಅಂತ ಹೇಳಿ ಲೋಕಾಯುಕ್ತ ಪೊಲೀಸರಿಂದ ಈಗ ಬಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಬಟ್ ಕೋರ್ಟಲ್ಲಿ ಏನಾಗುತ್ತೆ, ಕೋರ್ಟಲ್ಲಿ ಹೇಗೆ ಪ್ರಶ್ನೆ ಮಾಡ್ತಾರೆ, ಯಾವ ರೀತಿಯಾಗಿ ನಿಂತ್ಕೊಳ್ಳುತ್ತೆ? ಸದ್ಯಕ್ಕಂತೂ ಲೋಕಾಯುಕ್ತ ಕೊಟ್ಟಿರೋದು ಬಿ ರಿಪೋರ್ಟ್ ಇದೆ. ಈಗ ಸ್ನೇಹಮಯ ಕೃಷ್ಣಗೆ ಲೋಕಾಯುಕ್ತ ನೋಟಿಸನ್ನು ಕೂಡ ಕೊಟ್ಟಿದೆ. ನಾಳೆ ಹಿಂಗೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ಅವ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಕ್ಲಿಯರ್ ಕಟ್ಟಾಗಿ ಚಿತ್ರಣ ಸಿಕ್ಕಿದೆ, ಇದು ಬಿ ರಿಪೋರ್ಟ್ ಅಂತ ಹೇಳಿ. ಮುಂದೇನು ಹಾಗಿದ್ದಾಗ ಈ ಪ್ರಶ್ನೆ ಬರುತ್ತೆ ನೋಡಿ. ನಿಮಗೆ ಅದರ ಸಮೇತವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ. ಈಸ್ ಎ ಹ್ಯಾಪಿ ಫೆಲೋ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ಯಾಕೆ ಅಂತಂದರೆ CBIಯಿಂದಲೂ ಕೂಡ ಅವರಿಗೆ ತನಿಖೆಗೆ ಬ್ರೇಕನ್ನು ಬಿತ್ತು, CBI ತನಿಖೆಗೆ. ತದನಂತರ ಈಗ ಲೋಕಾಯುಕ್ತವು ಕೂಡ ಬಿ ರಿಪೋರ್ಟನ್ನು ಕೊಟ್ಟಿದೆ. ಅವರ ಮುಂದೆ ಇರುವಂಥ ಪ್ರಶ್ನೆ ಈಗ ED ವಿಚಾರ ಮಾತ್ರ ಇದೆ. ಬಟ್ ಏನು ಹೇಳಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಆ ಡೀಟೇಲನ್ನು ಕೂಡ ಕೊಡ್ತೀವಿ ನಿಮಗೆ. ಬಟ್ ಎರಡೂ ಕೂಡ, ಒಂದು ಕಾನೂನಾತ್ಮಕವಾಗಿರುವಂಥ ಹೋರಾಟ, ಇನ್ನೊಂದು ಕಡೆಗೆ ರಾಜಕೀಯವಾಗಿ ಇದು ಹೇಗೆ ಅವರಿಗೆ ಒಂದು ರೀತಿಯಾಗಿ ಕಗ್ಗಂಟಾಗಿ ಕೂತ್ಕೊಂಡಿತ್ತು ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಸೊ ಹಾಗಿದ್ದಾಗ ಲೋಕಾಯುಕ್ತ ಬಿ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿರುವಂಥ ಅಂಶ ಏನು ಹೇಳಿದ್ದಾರೆ ಬಿ ರಿಪೋರ್ಟ್ನಲ್ಲಿ? ಈ ರಿಪೋರ್ಟ್ನಲ್ಲಿ ಕೊಟ್ಟಿರೋದಾದರೂ ಏನು, ಹೇಗೆ ಕ್ಲೀನ್ ಚಿಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದರ ಡೀಟೇಲ್ ಆಗಿರುವಂಥದ್ದು ನಿಮ್ಮ ಮುಂದೆ ಇಡ್ತೀವಿ. ಮೂಡಾ ಕೇಸ್ನಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಗ್ತಾ ಇದೆ. ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಬಿಗ್ ರಿಲೀಫ್ ನೀಡಲಾಗಿದೆ. ನಾಳೆ ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಬಿ ರಿಪೋರ್ಟನ್ನು ಮೈಸೂರು ಲೋಕಾಯುಕ್ತ ಸಲ್ಲಿಸಲಿದ್ದಾರೆ. ಕಾರಣ ಕೋರ್ಟ್ ಹೇಳಿದ್ದವ್ರಿಗೇನೆ, ಮೈಸೂರು ಲೋಕಾಯುಕ್ತರು ಇದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕು, ಅದರ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಈಗ
ರಿಪೋರ್ಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿದೆ. ನಮ್ಮ ತನಿಖೆ ಮುಕ್ತಾಯವಾಗಿದೆ, ಇದರಲ್ಲಿ ಇವರ ಪಾತ್ರ ಏನೂ ಇಲ್ಲ, ಇವರು ಯಾವ ಸಾಕ್ಷಿಗಳು ಕೂಡ ಇದರ ಬಗ್ಗೆ ಲಭ್ಯವಾಗಿಲ್ಲ ಅಂತ ಹೇಳಿ. ಕೋರ್ಟ್ನಲ್ಲಿ ಏನಾಗುತ್ತೆ, ಯಾವ ರೀತಿಯಾಗಿ ಇದನ್ನು ನೋಡ್ತಾರೆ ಅನ್ನುವಂಥದ್ದನ್ನು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಬಟ್ ಒಂದಂತೂ ಇದರಲ್ಲಿ ಸ್ಪಷ್ಟವಾಗಿ ಅವರಿಗೆ ರಿಲ್ಯಾಕ್ಸೇಷನ್ ಸಿಕ್ಕಿದೆ, ಟೆನ್ಷನ್ ಸ್ವಲ್ಪ ಕಡಿಮೆ ಆಗಿದೆ. ಸಿಎಂ ತಮ್ಮ ಅಧಿಕಾರದ ಪ್ರಭಾವವನ್ನು ಬಳಸಿರೋದಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಂದರೆ ಕರೆ ಮಾಡೋದಾಗಿರ್ಬೋದು, ಶಿಫಾರಸನ್ನು ಮಾಡೋದಾಗಿರ್ಬೋದು, ಪತ್ರವನ್ನು ಬರೆಯೋದಾಗಿರ್ಬೋದು, ಇಂಥದ್ದು ಯಾವುದೂ ಕೂಡ ಮುಖ್ಯಮಂತ್ರಿಗಳು ಮಾಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಈಗ ರಿಪೋರ್ಟ್ನಲ್ಲಿ ಹೇಳ್ತಾ ಇರೋದು. ಯಾವುದೇ ರೀತಿಯಾಗಿ ಅದಕ್ಕೆ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ. ಪತ್ರದ ಮೂಲಕ ಯಾವುದೇ ಪ್ರಭಾವವನ್ನು ಕೂಡ ಬೀರಿಲ್ಲ ಅಂತ ಹೇಳ್ತಾರೆ. ಪತ್ರದ ಮೂಲಕವಾಗಿ ಇಂಥವುಗಳೆಲ್ಲ ಪತ್ರದ ಮೂಲಕವಾಗಿ ವ್ಯವಹಾರಗಳಾಗುತ್ತಾ ಅಂತಂದಾಗ ಫೋನ್ ಮೂಲಕ ಹೇಳ್ತಾರಲ್ಲ ಅಂಥೇಳಿ. ಓಕೆ, ಫೋನ್ ಮೂಲಕವಾಗಿ ಹೇಳಿಲ್ಲ ಅನ್ನೋದಾದರೆ ನೇರಾಗಿ ಭೇಟಿಯಾದಂಥ ಸಂದರ್ಭದಲ್ಲಿ ಅದನ್ನು ಮಾಡಿ ಮುಗಿಸಪ್ಪ ಅಂತ ಹೇಳಿದಾಗ ಅದು ಸಾಕ್ಷಿಯಾಗಿ ಕನ್ಸಿಡರ್ ಆಗೋದಿಲ್ವಾ? ಆಗ ಯಾರು ಅದನ್ನು ಹೇಳಿದಾರೆ ಅವ್ರು ಹೇಳಬೇಕಾಗತ್ತೆ. 2003-4ರಲ್ಲಿಯೇ ಮೂಡಾದಿಂದ ಕಾನೂನು ಬಾಹಿರ ಕೆಲಸ ಆಗಿದೆ. ಇಲ್ಲಿ ಹೇಳೋದೇನು ಗೊತ್ತಾ, ನೇರವಾಗಿ ಮೂಡಾ ಮೇಲೆ ಎತ್ತಿ ಹಾಕುವಂಥ ಕೆಲಸ. ಅವತ್ತು ನಮ್ಮ ಮೇಲೆ ರೇಗಾಡ್ತಾ ಇದ್ರಲ್ಲಪ್ಪ ಯಾರು, ಅಲ್ಲಿ ಆಯುಕ್ತರೊಬ್ಬರು ತನಿಖೆಗೆ ಹೋದಾಗ ಅವ್ರು ಹೇಳಬೇಕಲ್ಲ, ಈ ವಿಚಾರದಲ್ಲಿ ಉತ್ತರ ಕೊಡಬೇಕಲ್ಲ. 2003-4ರಲ್ಲಿ L&T ಕಂಪ್ನಿ ರಸ್ತೆಯನ್ನು ಮಾಡಿದೆ. 3 ಎಕರೆ 16 ಗುಂಟೆ ಜಾಗದಲ್ಲಿ ರಸ್ತೆ ಮಾಡಿದ್ದು ನಿಜ ಅಂತ ಈ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಯಾವಾಗ 2003-4ರಲ್ಲಿ ಮೂಡಾ ಜಮೀನು ಕೊಡುವಾಗ ಡಿನೋಟಿಫಿಕೇಶನ್ ಆಗಿದೆ. ಜಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಮೂಡಾ ನೀಡಿರುವ ಮಾಹಿತಿ ಕಂಪನಿ ಗಮನಕ್ಕೆ ತೆಗೆದುಕೊಂಡಿಲ್ಲ. 3 ಎಕರೆ 16 ಗುಂಟೆಯಲ್ಲಿ ರಸ್ತೆಯನ್ನು ಮಾಡಿದ್ದಾರೆ. ಅದಿಂಗೆ 3 ಎಕರೆ 16 ಗುಂಟೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಸೈಟ್ಗಳನ್ನೇ ಮಾಡಲಿಲ್ವಾ? ಅಲ್ಲಿ ಸೈಟ್ಗಳನ್ನೇ ಮಾಡಲಾರ್ದೆ ಬರೀ ರಸ್ತೆನೇ ಮಾಡಿಬಿಟ್ರ 3 ಎಕರೆ 16 ಗುಂಟೆಯಲ್ಲಿ? 2003-4ರಿಂದಲೂ ಕೂಡ ಮೂಡಾ ಅಧಿಕಾರಿಗಳ ಲೋಪ ಇದರಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಮೂಡಾ ಅಧಿಕಾರಿಗಳ ಮೇಲೆ ಇದನ್ನು ಹಾಕಿಬಿಟ್ಟಿದ್ದಾರೆ. ಇವರನ್ನು ಕ್ಲೀನ್ ಚಿಟ್ ಕೊಡುವಂಥ ಕೆಲಸ ಈಗ ನಡೆದಿದೆ. ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೂರುದಾರರು. ಯಾರ ರಕ್ಷಣೆ ಮಾಡೋಕ್ಕೆ ನೀವು ಹೊರಟಿದ್ದೀರಾ, ಯಾರ ಮೇಲೆ ಈ ರೀತಿಯಾಗಿ ಹಾಕ್ತಾ ಇದ್ದೀರಾ ಅಂತ ಅವರು ನೇರವಾಗಿ ವಾಗ್ದಾಳಿನ ನಡೆಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದರೆ ಅವರು ಅನೇಕ ಸಾಕ್ಷ್ಯಗಳನ್ನು ಹೇಳ್ತಾರೆ ಆ ವಿಚಾರದಲ್ಲಿ. ಇನ್ನೂ ಇದೆ, ಅದರ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಾರ್ವತಿಯವರ ಪಾತ್ರ ಏನು? 3 ಎಕರೆ 16 ಗುಂಟೆ ಜಮೀನು ಕಳ್ಕೊಂಡಿದ್ದಾರೆ. ದಾನಪತ್ರದ ಮೂಲಕ ಬಂದ ಜಮೀನನ್ನು ಮೂಡಾ ತಮ್ಮ ವಶಕ್ಕೆ ಪಡೆದಿತ್ತು. ಒಟ್ಟು 1,16,000 ಚದರ ಅಡಿ ಜಮೀನು ಕಳೆದುಕೊಂಡಿದ್ರು. ಅದಕ್ಕೆ ಪ್ರತಿಯಾಗಿ 36,000 ಚದರ ಅಡಿ ಮೂಡಾ ನೀಡಿದೆ. ವಿಜಯನಗರದಲ್ಲಿ ಸೈಟ್ಗಳನ್ನು ಕೊಡಿ ಅಂತ ಕೇಳಿದ್ದು ನಿಜ. ಮೂಡಾ ಆಯುಕ್ತರಿಗೆ ವಿಜಯನಗರದಲ್ಲಿ ಸೈಟ್ ಬೇಕು ಅಂತ ಕೇಳಿದ್ದಾರೆ. 1,60,000 ಚದರ ಅಡಿಗೆ 38,000 ಚದರ ಕೊಡಬಹುದಾ? ಈ ವಿಚಾರವನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಮೂಡಾ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಜಮೀನು ಕಳೆದುಕೊಂಡವರು ಮತ್ತೆ ಜಮೀನು ಕೇಳೋದು ಅಧಿಕಾರ. ಪಾರ್ವತಿಯವರು ಅಧಿಕಾರ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು, ಪಾರ್ವತಿಯವರ ಪಾತ್ರ ಏನು ಅಂದಾಗ ಈ ಎಲ್ಲ ವಿಚಾರಗಳು ಅದರಲ್ಲಿ ಬರುತ್ತೆ. ಹಾಗಿದ್ದಾಗ ವಿಜಯನಗರದಲ್ಲಿ ಸೈಟ್ ಕೊಡಿ ಅಂತ ಕೇಳಿದ್ದು ನಿಜ ಅನ್ನೋದಾದರೆ ಎಲ್ಲೋ ಕಳ್ಕೊಂಡಿರುವಂಥ ಜಾಗವನ್ನು ಇನ್ನೆಲ್ಲೋ ಪಡ್ಕೊಳ್ತಾ ಇರುವಂಥ ವಿಚಾರಕ್ಕೆ ಪ್ರಶ್ನೆ ಉದ್ಭವವಾಗಲ್ವಾ? ಹೇಗೆ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ? ಇದು ಇನ್ನೊಂದು ರೀತಿಯಾದಂಥ ವಾದ ಪ್ರತಿವಾದಕ್ಕೆ ನಾಂದಿಯನ್ನು ಹಾಡುತ್ತೆ. ಇಂಥದ್ದೇ ಜಾಗದಲ್ಲಿ ಕೊಡಿ ಅಂತ ಕೇಳಿದಾಗ ಮೂಡಾ ಅಧಿಕಾರಿಗಳು ಹೇಗೆ ಕೊಟ್ಟರು? ಅಗೇನ್ ಅದನ್ನು ಮೂಡಾ ಅಧಿಕಾರಿಗಳ ಮೇಲೆ ತಲೆ ಕಟ್ಟೋದು, ಕೇಳೋದು ಬಿಡೋದು ಅರ್ಜಿದಾರನಿಗೆ. ನನಗೆ ಎಲ್ಲಿ ಬೇಕಾದರೂ ಕೇಳ್ಬೋದು. ನಾನೆಲ್ಲೋ ನೆಲಮಂಗಲದಲ್ಲಿ ಸೈಟ್ ಕಳ್ಕೊಂಡ್ರೆ ನನಗೆ ವಿಧಾನಸೌಧ ಎದುರುಗಡೆಗೆ ಸೈಟ್ ಕೊಡಿ ಅಂತಂದು ಕೇಳಿದಾಗ ಕೊಡ್ತೀವಿ ಅಂತಂದರೆ ಹಾಗೆ ಈ ರೀತಿಯಾಗಿ ಬರುತ್ತೆ. ಈಗ ಅವ್ರು ಕೇಳಿದ್ದು ನಿಜ ಅನ್ನೋದಾದರೆ ಅದು ಇನ್ನೊಂದು ರೀತಿಯಾದಂಥ ವಾದ ಪ್ರತಿವಾದಗಳಿಗೆ ಎಡೆ ಮಾಡಿ ಕೊಡುತ್ತೆ. ಸೊ ಹಾಗಾಗಿ ಅಧಿಕಾರ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ.